ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 12ನೇ ತರಗತಿಯ ಇತಿಹಾಸ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಅದು ಯಾವ ಘಟಕದ ಮೇಲೆ ಅಂತಂದ್ರೆ ಅಧ್ಯಾಯ 4 ವೈದಿಕ ಸಂಸ್ಕೃತಿ. ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಂತಂದರೆ, ಆರ್ಯರು ಮೂಲತಃ ಯಾವ ಸ್ಥಳದವರು? ಆಪ್ಷನ್ ಎ ಮಧ್ಯ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಭಾರತ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯ ಏಷ್ಯಾ. ಆರ್ಯರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶ ಹಳ್ಳಿಗಾಡಿನ ಅಲೆಮಾರಿ ದನಗಳಾಗಿದ್ದರು ಅಂಥೇಳಿ ನಾವು ನೋಡ್ಬೋದು. ಇವರು ಮಧ್ಯ ಏಷ್ಯಾದಿಂದ ಬಂದಿದ್ದರು ಭಾರತಕ್ಕೆ. ನೆಕ್ಸ್ಟ್ ಪ್ರಶ್ನೆ, ಆರ್ಯ ಪದದ ಅರ್ಥ ಏನು? ಆಪ್ಷನ್ ಎ ಕುಲೀನ, ಆಪ್ಷನ್ ಬಿ ಒಡೆಯ, ಆಪ್ಷನ್ ಸಿ ಕೃಷಿ ಅವಲಂಬಿತ ವ್ಯಕ್ತಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ನೆಕ್ಸ್ಟ್ ಪ್ರಶ್ನೆ, ವೇದ ಎಂಬ ಶಬ್ದವು ಯಾವ ಭಾಷೆಯಿಂದ ಬಂದಿದೆ? ಆಪ್ಷನ್ ಎ ಪರ್ಷಿಯನ್, ಆಪ್ಷನ್ ಬಿ ಸಂಸ್ಕೃತ್, ಆಪ್ಷನ್ ಸಿ ಅರಬಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ವೇದ ಎಂಬ ಪದವು ಸಂಸ್ಕೃತ. ಆಪ್ಷನ್ ಬಿ ಸರಿಯಾದ ಉತ್ತರ. ಸಂಸ್ಕೃತ ಮೂಲದ ವಿದ್ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ ಪ್ರಶ್ನೆ, ವೇದ ಪದದ ಅರ್ಥವೇನು? ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ಸ್ಮರಣೆ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನ. ವೇದ ಪದದ ಅರ್ಥ ಜ್ಞಾನ ಎಂದರ್ಥ. ನೆಕ್ಸ್ಟ್ ಕ್ವಶನ್, ವೇದಗಳು ಎಷ್ಟು? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಡಿ 4. ನೆಕ್ಸ್ಟ್ ಕ್ವಶನ್, ವೇದಗಳು ಯಾವುವು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ, ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಇ ಮೇಲಿನ ಎಲ್ಲವೂ. ನೆಕ್ಸ್ಟ್ ಪ್ರಶ್ನೆ, ಪ್ರಥಮ ವೇದ ಯಾವುದು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ. ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಬುಡಕಟ್ಟಿನ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಝನ್, ಆಪ್ಷನ್ ಬಿ ಗ್ರಾಮಿಣಿ, ಆಪ್ಷನ್ ಸಿ ರಾಜನ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜನ್ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್ ಪ್ರಶ್ನೆ, ಆರ್ಯರ ಆಡಳಿತದ ಅತ್ಯಂತ ಸಣ್ಣ ಘಟಕ ಯಾವುದು? ಆಪ್ಷನ್ ಎ ಗ್ರಾಮ, ಆಪ್ಷನ್ ಬಿ ಸಭಾ, ಆಪ್ಷನ್ ಸಿ ಸಮಿತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಮ. ಆರ್ಯರ ಆಡಳಿತದ ಅತ್ಯಂತ ಸಣ್ಣ ಘಟಕ ಗ್ರಾಮವಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಆರ್ಯ ಸಮಾಜವು ಡ್ಯಾಶ್ ಕುಟುಂಬ ವ್ಯವಸ್ಥೆಯನ್ನು ಹೊಂದಿತ್ತು? ಆಪ್ಷನ್ ಎ ವಿಭಕ್ತ ಕುಟುಂಬ, ಆಪ್ಷನ್ ಬಿ ಅವಿಭಕ್ತ ಕುಟುಂಬ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಪದ್ಧತಿಯನ್ನು ಹೊಂದಿದ್ರು. ನೆಕ್ಸ್ಟ್ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕುಲಪತಿ, ಆಪ್ಷನ್ ಬಿ ಗೃಹಪತಿ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ. ಕುಟುಂಬದ ಮುಖ್ಯಸ್ಥನ ಕುಲಪತಿ ಮತ್ತು ಗೃಹಪತಿ ಎರಡೂ ಅಂತೇಳಿ ಕರೀತಿದ್ರು. ನೆಕ್ಸ್ಟ್ ಪ್ರಶ್ನೆ, ವೈದಿಕ ಕಾಲದ ಮಹಿಳಾ ವಿದ್ವಾಂಸರು ಯಾರು? ಆಪ್ಷನ್ ಎ ಗಾರ್ಗಿ, ಆಪ್ಷನ್ ಬಿ ಮೈತ್ರಿ, ಆಪ್ಷನ್ ಸಿ ಶಾಶ್ವತಿ, ಆಪ್ಷನ್ ಡಿ ಲೋಪಮುದ್ರಾ, ಆಪ್ಷನ್ ಇ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ
ಆಪ್ಷನ್ ಇ ಮೇಲಿನ ಎಲ್ಲವೂ. ನೆಕ್ಸ್ಟ್ ಪ್ರಶ್ನೆ, ಆರ್ಯರ ಪ್ರಮುಖ ಕಸುಬು ಯಾವುದು? ಆಪ್ಷನ್ ಇ ಕೃಷಿ, ಆಪ್ಷನ್ ಬಿ ವ್ಯಾಪಾರ, ಆಪ್ಷನ್ ಸಿ ಬಡಿಗ, ಆಪ್ಷನ್ ಡಿ ಕುಂಬಾರ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ. ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಡ್ಯಾಶ್ ಮತ್ತು ಡ್ಯಾಶ್ ತಯಾರಿಸಿದ ಉಡುಪುಗಳನ್ನು ಧರಿಸುತ್ತಿದ್ದರು? ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಉಣ್ಣೆ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ, ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನು ಧರಿಸ್ತಿದ್ರು. ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಉಳುಮೆ ಭೂಮಿಯನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಕೃಷಿ ಭೂಮಿ, ಆಪ್ಷನ್ ಬಿ ಕ್ಷೇತ್ರ, ಆಪ್ಷನ್ ಡಿ ಯಾವುದು, ಆಪ್ಷನ್ ಸಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಷೇತ್ರ ಅಂಥೇಳಿ ಕರೀತಿದ್ರು. ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಮನರಂಜನೆಗಾಗಿ ಯಾವ ಆಟಗಳನ್ನು ಆಡುತ್ತಿದ್ದರು? ಆಪ್ಷನ್ ಎ ಜೂಜಾಡುವುದು, ಆಪ್ಷನ್ ಬಿ ರಥ ಓಡಿಸುವ ಸ್ಪರ್ಧೆ, ಆಪ್ಷನ್ ಸಿ ಕುದುರೆ ಓಡಿಸುವ ಸ್ಪರ್ಧೆ, ಆಪ್ಷನ್ ಡಿ ಸಂಗೀತ ನೃತ್ಯ, ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಈ ಎಲ್ಲ ಆಟಗಳನ್ನು ಅವರು ಮನರಂಜನೆಗಾಗಿ ಬಳಸಿಕೊಳ್ಳುತ್ತಿದ್ದರು. ನೆಕ್ಸ್ಟ್ ಪ್ರಶ್ನೆ, ಆರ್ಯರ ಪ್ರಮುಖ ಸಂಗೀತ ವಾದ್ಯಗಳು ಯಾವುವು? ಆಪ್ಷನ್ ಎ ನಗಾರಿ, ಆಪ್ಷನ್ ಬಿ ದುಂದುಂಬಿ, ಆಪ್ಷನ್ ಸಿ ವೀಣೆ, ಆಪ್ಷನ್ ಡಿ ಕೊಳಲು, ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಇವರು ಸಂಗೀತದ ವಾದ್ಯಗಳನ್ನು ಬಳಸ್ಕೊಳ್ತಿದ್ರು. ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಧಾರ್ಮಿಕ ಹಬ್ಬದ ಸಂದರ್ಭದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಮಾದಕ ಪೇಯಗಳನ್ನು ಸೇವಿಸುತ್ತಿದ್ದರು? ಆಪ್ಷನ್ ಎ ಸಾರಾಯಿ, ಆಪ್ಷನ್ ಬಿ ಸೋಮ, ಆಪ್ಷನ್ ಸಿ ಸುರ, ಆಪ್ಷನ್ ಡಿ ಬಿ ಮತ್ತು ಸಿ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಸರಿ. ಸೋಮ ಮತ್ತು ಸುರ ಎಂಬ ಮಾದಕ ವಸ್ತುಗಳನ್ನು ಇವರು ಸೇವನೆ ಮಾಡ್ತಿದ್ರು. ನೆಕ್ಸ್ಟ್ ಪ್ರಶ್ನೆ, ಪೂರ್ವ ವೇದ ಕಾಲದ ಆರ್ಯರು ಡ್ಯಾಶ್ ಅನ್ನು ದೇವರು ಎಂದು ಆರಾಧಿಸುತ್ತಿದ್ದರು? ಆಪ್ಷನ್ ಎ ಬ್ರಹ್ಮ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ಪಾರ್ವತಿ, ಆಪ್ಷನ್ ಡಿ ಪ್ರಕೃತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಕೃತಿಯನ್ನು ಇವರ ದೇವರ ಅಂಥೇಳಿ ಪೂಜೆ ಮಾಡ್ತಿದ್ರು. ನೆಕ್ಸ್ಟ್ ಪ್ರಶ್ನೆ, ಉತ್ತರ ವೇದ ಕಾಲದಲ್ಲಿ ಡ್ಯಾಶ್ ಪ್ರಾಣಿಯನ್ನು ಪವಿತ್ರ ಎಂದು ಪರಿಗಣಿಸಿದ್ದರು? ಆಪ್ಷನ್ ಎ ಆಕಳು, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆಕಳನ್ನು ಇವರ ಪವಿತ್ರ ಪ್ರಾಣಿ ಅಂತೇಳಿ ಪರಿಗಣಿಸಿದ್ರು. ನೆಕ್ಸ್ಟ್ ಪ್ರಶ್ನೆ, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಆಪ್ಷನ್ ಎ ಗ್ರಾಮ, ಆಪ್ಷನ್ ಬಿ ಸಭಾ, ಆಪ್ಷನ್ ಸಿ ಸಮಿತಿ, ಆಪ್ಷನ್ ಡಿ ಬಿ ಮತ್ತು ಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ. ಸಭಾ ಮತ್ತು ಸಮಿತಿ ರಾಜನಿಗೆ ಇವೆರಡು ಸಂಸ್ಥೆಗಳು ಸಹಾಯ ಮಾಡ್ತಿದ್ದು ರಾಜಕೀಯ ಆಡಳಿತದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಆರ್ಯರ ಪ್ರಮುಖ ಆಶ್ರಮಗಳನ್ನು ಹೆಸರಿಸಿ? ಆಪ್ಷನ್ ಎ ಬ್ರಹ್ಮಚರ್ಯ, ಆಪ್ಷನ್ ಬಿ ಗೃಹಸ್ಥ, ಆಪ್ಷನ್ ಸಿ ವಾನಪ್ರಸ್ಥ, ಆಪ್ಷನ್ ಡಿ ಸನ್ಯಾಸ, ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಇವರು ಪ್ರಮುಖ ಆಶ್ರಮಗಳಾಗಿದ್ವಿ. ನೆಕ್ಸ್ಟ್ ಪ್ರಶ್ನೆ, ವೈದಿಕ ಕಾಲದ ಪ್ರಮುಖ ವರ್ಣಗಳನ್ನು ಹೆಸರಿಸಿ? ಆಪ್ಷನ್ ಎ ಬ್ರಾಹ್ಮಣ, ಆಪ್ಷನ್ ಬಿ ಕ್ಷತ್ರಿಯ, ಆಪ್ಷನ್ ಸಿ ವೈಶ್ಯ, ಆಪ್ಷನ್ ಡಿ ಶೂದ್ರ, ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿ. ಇವರಲ್ಲಿ 4 ವರ್ಣಗಳನ್ನು ನಾವು ಕಾಣ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವರ್ಣಗಳು ಇವರ ಕಾಲದಲ್ಲಿ ಇದ್ವಿ. ನೆಕ್ಸ್ಟ್, ಇಷ್ಟು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.